ನೋಡಿ ಬ್ರೇಕಿಂತ ಮುಂಚೆ ಬ್ರೇಕಿಂಗ್ ಪ್ಲೇ ಮಾಡಿದ್ವಿ. ನಾನು ಆಕ್ಚುಲಿ ಯದುಕುಮಾರ್ ಸರ್ನ ಕೇಳಬೇಕು, ಬಟ್ ಒಂದು ಸ್ವಲ್ಪ ಇದನ್ನ ನಿಂತು ನೋಡ್ತಾ ಇರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ರಿಯಾಕ್ಷನ್ ಕೂಡ ತಗೊಂಡು ಆಮೇಲೆ ಯದು ಸರ್ ಹತ್ರ ಬರ್ತೀನಿ. ಶಾಸಕರು ನಿಂತಿಲ್ಲ, ಸಂಸದರು ಮಾತನಾಡ್ತಿಲ್ಲ, ವಿಜಯೇಂದ್ರ ಅವ್ರ ಪರವಾಗಿ ಮಾತನಾಡ್ತಿರೋದು BC ಪಾಟೀಲ್ರು, ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು, ಅದಕ್ಕಿಂತ ಸ್ವಲ್ಪ ಜೋರಾಗಿ ಮಾತಾಡ್ತಿರೋದು ರೇಣುಕಾಚಾರ್ಯ ಅವರು. ಇದನ್ನ ಬಿಟ್ಟು ಯಾರು ಮಾತಾಡ್ತಿಲ್ಲ ಅಂತಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರ ಪರವಾಗಿ ಪಕ್ಷದ ಶಾಸಕರು ಸಂಸದ್ರೆ ಇಲ್ವಾ ಅನ್ನೋ ಪ್ರಶ್ನೆ ನಾವು ಕೇಳಬಾರ್ದಾ? ಕೇಳಬೇಕು, ಬಿಜೆಪಿನ ಕೇಳಬೇಕು. ಯಾಕಂದ್ರೆ ಬಿಜೆಪಿನಲ್ಲಿ ಯಾವ ರೀತಿಯಾಗಿ ಬಣಗಳಿರ್ಬೋದು ಅಂತ. ರಾಜ್ಯಾಧ್ಯಕ್ಷನಿಗೆ ಮರ್ಯಾದೆ ಕೊಡದಂತಹ ಶಾಸಕರಿದ್ದಾರಾ? ರಾಜ್ಯಾಧ್ಯಕ್ಷನಿಗೆ ಮರ್ಯಾದೆ ಕೊಡದಂತಹ ಸಂಸದರಿದ್ದಾರಾ? ಇಲ್ಲ ಅವರನ್ನ ಇನ್ನೊಬ್ರು ಯಾರು ಕಂಟ್ರೋಲ್ ಈಗ ಅವ್ರ ಪ್ರಶ್ನೆ ಯಾರನ್ನ ನೋಡಿ, ರಾಜ್ಯಾಧ್ಯಕ್ಷನ ಮಾಡಿದಾಗ್ಲೇ ಯತ್ನಾಳ್ ಅವರೇ ಹೇಳಿದ್ರು 6 ತಿಂಗಳ ರಾಜ್ಯಾಧ್ಯಕ್ಷ, ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಕಿತ್ತಾಕ್ತಿವಿ, ಇದೇ ಮಾತು, ಇದೇ ಪದ, ಕಿತ್ತು ಒಗಿತೀವಿ ಅವ್ರನ್ನ ಅಂತ. 6 ಚುನಾವಣೆ ಗೆದ್ಕೊಂಡ್ರು, ಲೋಕಸಭಾ ಚುನಾವಣೆಗೆ ಬೇಕಿತ್ತು, ಯಡಿಯೂರಪ್ಪನವರ ಆಶೀರ್ವಾದ ಬೇಕಿತ್ತು, ಅದಕ್ಕಾಗಿ ಮಾಡಿದ್ರು. ಚುನಾವಣೆ ಗೆದ್ಕೊಂಡ್ರು, 19 ಸೀಟ್ ತಗೊಂಡ್ರು. ಇಲ್ಲಾಂದ್ರೆ 6ಕ್ಕೆ ಬರ್ತಿದ್ರಿ ಅವರು. ಯಡಿಯೂರಪ್ಪನವ್ರು ಇಲ್ಲ ಅಂದಿದ್ರೆ ಈ ಬಾರಿ 6ಕ್ಕೆ ಬರ್ತಿದ್ರು. 2013ರಲ್ಲಿ ಯಡಿಯೂರಪ್ಪನವ್ರು ಇಲ್ಲ ಅದಕ್ಕೆ ಸರ್ಕಾರ ಕಳ್ಕೊಂಡ್ರು. 2018ರಲ್ಲಿ ಈಗ ಕಿತ್ತಾಕಿ ಅವ್ರನ್ನ 21ರಲ್ಲಿ ಕಿತ್ತಾಕಿದ್ರಲ್ಲ, ಅವ್ರನ್ನ ಕಿತ್ತಾಕಿ ಅವಮಾನ ಮಾಡಿದ್ರಲ್ಲ ಅವ್ರನ್ನ. ಆ ಟೈಮಲ್ಲಿ ಅದಕ್ಕೇನೆ ಅವ್ರಿಗೆ ಪಾತಾಳಕ್ಕೆ ಸೇರಿದ್ ಮತ್ತೆ ಬಿಜೆಪಿ. ನಾವು ಅದಕ್ಕೆ ಅಧಿಕಾರಕ್ಕೆ ಬಂದಿರೋದು 136 ತಗೊಂಡು ನಾವು ಒಳ್ಳೆ ಯೋಜನೆ ಕೊಡ್ತೀವಿ ಅಂತ. ಯಡಿಯೂರಪ್ಪನವ್ರು ಇಲ್ಲ ಅಂದ್ರೆ ಬಿಜೆಪಿ ಇಲ್ವೇ ಇಲ್ಲ ರೀ. ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ. ಅದು ಆಪರೇಷನ್ ಕಮಲ ಮಾಡಿ ಬಂದಿರ್ಬೋದು. ಯಡಿಯೂರಪ್ಪನವರು ಏನು ಒಳ್ಳೆ ಕೆಲಸ ಮಾಡಿ ಬಂದಿದ್ದಾರೆ ಅಂತ ಹೇಳ್ತಿಲ್ಲ, ಆದರೆ ಇರತಕ್ಕಂಥ ಬಿಜೆಪಿ ಯಡಿಯೂರಪ್ಪನವರ ಬಿಜೆಪಿ. ಈಗ ಅದನ್ನ ಕಂಟ್ರೋಲ್ನ ಇಟ್ಕೋಬೇಕು ಅಂತ, ಅದನ್ನ ವಿಜೇಂದ್ರನ್ ಕೊಡಬಾರ್ದು ಅಂತ ಹೇಳಿ ಯಾರ್ಯಾರು ಯಡಿಯೂರಪ್ಪನವ್ರಿಗೆ ಕಾಟ ಕೊಡ್ತಾ ಇದ್ರು, ಅದು CT ರವಿ ಆಗ್ಬೋದು, ಯತ್ನಾಳ್ ಆಗ್ಬೋದು, ಸಂತೋಷ್ ಜಿ ಆಗ್ಬೋದು, ಅಥವಾ ಜೋಶಿ ಅವ್ರು ಆಗ್ಬೋದು, ಇವರೆಲ್ಲ ಸೇರ್ಕೊಂಡು ಯಡಿಯೂರಪ್ಪನವ್ರಿಗೆ ಯಾರು ಕಾಟ ಕೊಟ್ಟರು ಅದನ್ನ ಇವ್ರಿಗೂ ಕೊಡ್ತಾ ಇದ್ದಾರೆ. ಇವ್ರನ್ನ ಕಿತ್ತಾಕ್ಬೇಕು ಅಂತ. ಕಿತ್ತಾಕೋರು ಕಿತ್ತಾಕೊಳ್ಳಿ. ಆದರೆ ಈ 19 ಸಂಸದರಿದಾರಲ್ಲ, ಅವ್ರು ಯಾವತ್ತೂ ಯಡಿಯೂರಪ್ಪನವ್ರಿಗೆ ಕೃತಜ್ಞರಾಗಿರ್ತಾರೆ. ಯಾಕಂದ್ರೆ ಅವರಿಂದನೇ ಗೆದ್ದಿರೋದು ಇಲ್ಲಿವರೆಗೂ. ಬಂದಿಲ್ಲ ಇರ್ಬೋದು, ಭಯ, ಯಾಕಂದ್ರೆ ನೆಕ್ಸ್ಟ್ ಚುನಾವಣೆ ಟಿಕೆಟ್ ಭಯ ಅದು ಒಂದು. ಎರಡನೇದೇನು ಗೊತ್ತಾ, ಯಡಿಯೂರಪ್ಪನವ್ರಿಗೆ ಇವತ್ತು ಅವರು ಮತ್ತೆ ಒಂದು ಪ್ರಾದೇಶಿಕ ಪಕ್ಷ ಮಾಡ್ಕೊಂಡ್ರೆ ವಿಜಯೇಂದ್ರ ಅವ್ರ ಹಿಂದೆ 15% ಮತ ಇದ್ದಾವೆ. ಬಿಜೆಪಿಗೆ ಆ ಧೈರ್ಯ ಇಲ್ಲ. ನಾಗಪುರದ ಬಿಜೆಪಿಗೆ ಆ ಧೈರ್ಯ ಇಲ್ಲ. ಯಡಿಯೂರಪ್ಪನವರು ಮಾಡ್ಕೊಂಡ್ರೋದು ಏನಾಯ್ತು ಆಮೇಲೆ ಗೊತ್ತಿಲ್ವಲ್ಲ. ಯಡಿಯೂರಪ್ಪನವ್ರ ಮುಂದೆ ಮಂಡಿ ಊರಿದ್ರು ರಾಷ್ಟ್ರೀಯ ಬಿಜೆಪಿ ನಾಯಕರು. ಯಡಿಯೂರಪ್ಪನವ್ರ ಮುಂದೆ ಮಂಡಿ ಊರಿ ಅವ್ರನ್ನ ಕರ್ಕೊಂಡ್ ಬಂದ್ರು. ಅವ್ರ ಮುಂದೆ ಮಂಡಿ ಊರಿ ಅವ್ರ ಮಗನ ಅಧ್ಯಕ್ಷ ಮಾಡಿ 19 ಸೀಟ್ ಗೆದ್ಕೊಂಡ್ರು. ಇಲ್ಲಾಂದ್ರೆ ಬಿಜೆಪಿ ರಾಷ್ಟ್ರದಲ್ಲಿ ಎಲ್ಲಿತ್ತು ಈ ಸಲ ಅಧಿಕಾರದಲ್ಲಿ? ಇದು ನೋಡಿ, ನನಗೆ ಯಡಿಯೂರಪ್ಪನವ್ರ ಮೇಲೆ ಪ್ರೇಮ ಕೇಳ್ತಾ ಇಲ್ಲ. ಇದು ವಾಸ್ತವ, ಇದು ವಾಸ್ತವ. ಇದನ್ನ ಬಿಟ್ಟು ಬಿಜೆಪಿ ಅವ್ರು ಇನ್ನೇನಾದ್ರು ವಿಶ್ಲೇಷಣೆ ಮಾಡ್ಲಿ. ಗಟ್ಟಿ ವಿರೋಧ ಪಕ್ಷ ಇರಬೇಕು ಅನ್ನೋ ಕಾಳಜಿ ನಿಮ್ಗೂ ಇದೆ ಹೇಳ್ತಿದ್ದೀರಿ. ನೀವು ಭಯ ಅಂತೀರಿ. ನಮ್ಮ ವೀಕ್ಷಕರು ಹಾಗೆ ಡಾಕ್ಟರ್ ಸುನಿಲ್ ಅವರು ನಮ್ಮ ಡಿಬೇಟ್ ಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದವರು ಇದಕ್ಕೆ ಪೂರಕವಾಗಿ ನನ್ಗೊಂದು ಪ್ರಶ್ನೆ ಕಳಿಸಿದ್ರಪ್ಪ, ಯದುಕುಮಾರ್ ಅವ್ರನ್ನ ಕೇಳಿ ಅಂತ ಹೇಳಿ. ನಟರಾಜ್ ಗೌಡ್ರು ಭಯ ಅಂತಾರೆ. ಬಟ್ ಸುನಿಲ್ ಅವ್ರ ಅಬ್ಸರ್ವೇಷನ್, ಡಾಕ್ಟರ್ ಸುನಿಲ್ ಅವ್ರ ಅಬ್ಸರ್ವೇಷನ್ ಅಂದ್ರೆ ನಾಯಕರಾದ್ಮೇಲೆ ಅಂದ್ರೆ ಅಧ್ಯಕ್ಷರಾದ್ಮೇಲೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರು ಫೇಲ್ ಆದ್ರ. ಮೀಟಿಂಗ್ಗಳನ್ನು ಕರೀಲಿಲ್ಲ ಸರಿಯಾಗಿ, ಅವ್ರಿಗೆ ಕೊಟ್ಟ ಟಾಸ್ಕ್ಗಳು ಅದನ್ನ ನಿರ್ವಹಿಸುವಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರು ಅಪ್ ಟು ದ ಮಾರ್ಕ್ ಅನ್ನೋ ರೀತಿಯಲ್ಲಿ ಆಗ್ಲಿಲ್ಲ. ಈ ರೀತಿಯಾದ ಅಬ್ಸರ್ವೇಷನ್ಗಳು ಇದೆ. ಇದನ್ನ ಶಾಸಕರು ಸಂಸದರು ಗಮನಿಸಿರಲ್ವಾ? ಅಷ್ಟಿದ್ದಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಿದ್ರೆ ಬೆಂಬಲಕ್ಕೆ ಬರ್ತಾ ಇರ್ಲಿಲ್ವಾ? ಅನುಮಾನ ಇದೆ. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು. ಯದು ಸರ್, ಶಾಸಕರು ಸಂಸದರು ಬೆನ್ನಿಗೆ ನಿಲ್ತಿಲ್ಲ. ಯಾಕಂತಂದ್ರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಜಯೇಂದ್ರ ಅವರು ಈವರೆಗೂ ಕೂಡ ಸಫಲರಾಗಿಲ್ಲ. ಯದುಕುಮಾರ್ ಸರ್, ಮೇಡಮ್ ಇದು ತಪ್ಪು ಮೇಡಮ್. ಯಾಕಂದರೆ ಪ್ರತಿಯೊಂದು ರಾಜ್ಯದ BJP ಏನೋ ಒಂದು ಪ್ರಚಾರ ಏನಿರುತ್ತೆ ಅದೆಲ್ಲ ಕೋರ್ ಕಮಿಟಿಲಿ ನಿರ್ಧಾರ ಆಗುತ್ತೆ. ಕೋರ್ ಕಮಿಟಿಲಿ ಇರೋವಂಥವ್ರೆಲ್ಲ ಹಿರಿಯರೇ ಇರೋವಂಥದ್ದು. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯ ಸಂಸದರಿದ್ದಾರೆ, ಯಡಿಯೂರಪ್ಪನವ್ರು ಒಳಗೊಂಡು ರಾಜ್ಯಾಧ್ಯಕ್ಷರು ಒಳಗೊಂಡು ಬೇರೆ ಬೇರೆ ನಾಯಕರುಗಳಿದ್ದಾರೆ. ಕೋರ್ ಕಮಿಟಿನಲ್ಲಿ ಯಾವುದೇ ಇದ್ರೂ ಅಲ್ಲಿ ಚರ್ಚೆ ಆದ್ಮೇಲೆ ಬೇರೆ ರಾಜ್ಯದ ಇದು ಟೀಮ್ ತಗೊಳ್ಳುವಂಥದ್ದು. ನಟರಾಜ್ ಗೌಡ್ರು ತುಂಬಾ ನಮ್ಮ ಇದ್ರ ಬಗ್ಗೆ ಬಿಜೆಪಿ ಬಗ್ಗೆ ಇದು ಮಾಡ್ತಾ ಇದ್ರು. ಸರ್, ನಿಮ್ಮ ಪಕ್ಷದಲ್ಲೇ ಅಶಿಸ್ತು ತುಂಬಿ ತುಳುಕ್ತಾ ಇದೆ ಸರ್. ಅದನ್ನ ಸರಿಪಡಿಸ್ಕೊಂಡ್ರೆ ಸಾಕಾಗುತ್ತೆ. ಯಾರು ಸ್ವಾಭಿಮಾನಿ, ಯಾರು ಅಭಿಮಾನಿ ಇದ್ದಾರೆ, ಯಾರಿದ್ದಾರೆ ಅಂತ ಅದು ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾವ್ದು ಅಶಿಸ್ತು? ಮುಖ್ಯಮಂತ್ರಿ ಒಂದು ಶಿಸ್ತು, DK ಶಿವಕುಮಾರ್ ಅಶಿಸ್ತ? ನಿಮ್ದು ಬಿಜೆಪಿಯ ಶಾಸಕ ಒಬ್ಬ ಬಿಜೆಪಿಯ ರಾಜ್ಯಾಧ್ಯಕ್ಷನ ದುಷ್ಟ ಅಂತಾರೆ.
ಅದಕ್ಕೆ ನಿಮ್ಗೆ ಅದನ್ನ ನೀವು ಮೆಚ್ತೀರಾ? ನೀವು ಪಕ್ಷದಲ್ಲಿ ತಾವು ಬಿಜೆಪಿಯ ನಿಮ್ಮಿಂದ ಶಿಸ್ತು ಕಲಿಬೇಕಾದಂತದ್ದು ಏನೂ ಇಲ್ಲ. ಅಂದ್ರೆ ಪಕ್ಷದ ಚೌಕಟ್ಟಿಯಲ್ಲಿ ಇದಕ್ಕೆ ಎಸ್ಕೇಪ್ ಮೋಡ್ ಅಂತಾರೆ. ನಿಮ್ಮ ಪಕ್ಷದ ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸೋದು. ಚುನಾವಣೆಯಲ್ಲಿ ಅಬ್ಜೆಕ್ಟ್ ಮಾಡಿದೀವಿ ಅದನ್ನ. ಶಾಸಕರಾಗ್ಬೋದು, ಸೋತಿರೋರಂತ ಆಗ್ಬೋದು, ಸಂಸದರಾಗ್ಬೋದು, ಎಲ್ಲರೂ ಒಟ್ಟಿಗೆ ಇರುವಂತದ್ದೇನೆ. ಒಟ್ಟಿಗೆ ಇದ್ದಿದ್ದಕ್ಕೆ 19 ಗೆದ್ದಿದಂತದ್ದು ಮೇಡಮ್. ಅಲ್ಲಿ ನಾವು ವಿರೋಧ ಪಕ್ಷವಾಗಿ ಜನ ನಮ್ಗೆ ಕುಣಿಸಿದ್ದಾರೆ. ಅದ್ರ ಏನ್ ಜವಾಬ್ದಾರಿ ಇರುತ್ತೋ ಯತ್ನಾಳ್ ಅವರು ಸೇರಿ ಅವ್ರಿಗೂ ವಿರೋಧ ಪಕ್ಷದಲ್ಲಿ ಕುಂತಿದ್ದಾರೆ. ವಿರೋಧ ಪಕ್ಷದ ಜವಾಬ್ದಾರಿಯುತ ನಾಯಕನ ನಡ್ಕೋಬೇಕಾಗುತ್ತೆ. ನಾವು ವಿರೋಧ ಪಕ್ಷದಲ್ಲಿ ಜನರು ನಮ್ನ ಆಶಿಸ್ತಾರೆ, ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ. ಕಾಂಗ್ರೆಸ್ ದಂಡಿ ಹಂಗೆ ಕೊಟ್ಟಿದ್ದಾರೆ. ಆಯ್ತು, ಕೇಳಿಸ್ಕೊಳ್ಳಿ ಯದುಕುಮಾರ್ ಅವರೇ. ಯತ್ನಾಳ್ ಅವರು ಇಷ್ಟೆಲ್ಲ ಮಾತನಾಡ್ತಾ ಇದ್ರು ಕೂಡ ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗಿರೋದಕ್ಕೆ ಕಾರಣ ಏನಿರಬಹುದು? ವಿಜಯೇಂದ್ರ ಅವರು ಹೇಳ್ಬಿಟ್ರು, ಇದು ಬರೀ ಯತ್ನಾಳ್ ಅವರಲ್ಲಪ್ಪ, ಅವ್ರ ಹೆಗಲ ಮೇಲೆ ಗನ್ನಿಟ್ಟು ಬೇರೆ ಯಾರೋ ಫೈಲ್ ಮಾಡ್ತಿದ್ದಾರೆ. ಯಾರು ಫೈಲ್ ಮಾಡ್ತಿರೋದು? ಹಂಗಾದ್ರೆ ಯತ್ನಾಳ್ ಅವ್ರು ಕೇಳಿದ್ರೆ ನಾನು ಸಿಂಗಲ್ ಶೇರ್ ಅಂತಾರೆ. ಸಿಂಗಲ್ ಶೇರ್ ಆಗಿದ್ದಿದ್ರೆ ಇಷ್ಟೆಲ್ಲ ಮಾತನಾಡಿದ್ರು ಕೂಡ ಕ್ರಮ ಕೈಗೊಳ್ಳಬಾರ್ದು ಅನ್ನೋ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಆ 2 ವಿಂಡೋ ಇಂಟರ್ಕಟ್ ಬೈಟ್ ಇರಬೇಕು. ವಿಜಯೇಂದ್ರ ಅವ್ರದ್ದು ಯತ್ನಾಳ್ ಅವ್ರದ್ದು ಪ್ಲೇ ಮಾಡ್ಕೊ. ಅಥವಾ ಇನ್ನು ಕೆಲವರು ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ನಾ ಸ್ವಂತ ಸೂರದೇನ್ರಿ, ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೇನಿ. ನೇರ ಪ್ರಶ್ನೆ ವಿನಾಯಕ್ ಭಟ್ ಸರ್, ಈ ಗನ್ ಇಟ್ಟು ಶೂಟ್ ಮಾಡ್ತಿದ್ದಾರೆ ಅನ್ನಿದ್ದು BL ಸಂತೋಷ್ ಅವ್ರಿಗೆ ಮಾತ್ರ ಅಥವಾ ಸಂತೋಷ್ ಜಿ ಅಂತ ಏನು ಕರೆಯಲ್ಪಡ್ತಾರೆ ಅವ್ರಿಗೆ ಮಾತ್ರ? ಅದನ್ನ ಮೀರಿ ಬೇರೆ ಯಾರಾದರೂ ಬೆಂಬಲ ಇದೆಯಾ ಯತ್ನಾಳ್ ಅವ್ರಿಗೆ ಅಂತ? ಮೇಡಮ್, ಇದು BJPಗೆ ಈ ಸ್ಥಿತಿ ಬಹುಶಃ ಹೊಸ್ತೇನಲ್ಲ ಅಂತ ನನಗನ್ಸುತ್ತೆ. ಈ ಹಿಂದೆ ಅನಂತಕುಮಾರು ಯಡಿಯೂರಪ್ಪ, ಅದಾದಮೇಲೆ ಯಡಿಯೂರಪ್ಪ ಈಶ್ವರಪ್ಪ, ಈ ಥರ ಈ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹೊಡೆಯೋದು ಅನ್ನೋದು, ಅವ್ರ ಮೇಲೆ ಇವರು ಆರೋಪ ಮಾಡೋದು ಅಥವಾ ಅವರ ಕಾಲನ್ನು ಇವ್ರು ಎಳೆಯೋದು ಭಾಳ ಹಿಂದಿಂದನೂ ನಡೀತಾನೇ ಇದೆ. ಒಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಇಲ್ಲಿ ಇಬ್ಬರಲ್ಲೂ ತಪ್ಪಿದೆ. ಅಧ್ಯಕ್ಷರದ್ದು ತಪ್ಪಿದೆ, ಯತ್ನಾಳ್ ಅವ್ರದ್ದು ತಪ್ಪಿದೆ. ಅಧ್ಯಕ್ಷರದ್ದು ನಾನು ಅಬ್ಸರ್ವ್ ಮಾಡಿರೋ ತಪ್ಪೇನಂತಂದರೆ, ಅವರು ಯತ್ನಾಳ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ. ಕೆಲವೊಂದು ಸರಿ ಕೆಲವರಿಗೆ ನೀವು ಜಾಸ್ತಿ ಗಮನ ಕೊಟ್ಟಷ್ಟು ಅವರು ಇನ್ನೂ ಜಾಸ್ತಿ ಆ ಥರ ಏನು ರಿಯಾಕ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಸರಿ ಅಧ್ಯಕ್ಷರು ಅದನ್ನು ಇಗ್ನೋರ್ ಮಾಡಬೇಕಾಗಿತ್ತು, ಅದನ್ನು ಅವರು ಮಾಡಿಲ್ಲ. ಯತ್ನಾಳ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಅವ್ರದ್ದು ಏನಾದರೂ ವೈಯಕ್ತಿಕ ದ್ವೇಷಗಳು ಅಥವಾ ವೈಯಕ್ತಿಕ ಸಮಸ್ಯೆಗಳು ಇದ್ದರೆ ಅದನ್ನು 4 ಕಡೆ ಒಳಗಡೆ ಬಗೆಹರಿಸ್ಕೊಳ್ಬೋದಾಗಿತ್ತು. ಅದನ್ನು ಬಗೆಹರಿಸ್ಕೊಳ್ದೇನೆ ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಇಂಡೈರೆಕ್ಟ್ ಆಗಿ ಅವ್ರಿಗೂ ಡ್ಯಾಮೇಜ್ ಮಾಡ್ಕೊತಾ ಇದ್ದಾರೆ, ಪಕ್ಷಕ್ಕೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರಲ್ಲೂ ತಪ್ಪಿದೆ. ಸರಿ ಮಾಡಕ್ಕೆ ರಾಷ್ಟ್ರೀಯ ವರಿಷ್ಠರು ಬಹಳ ದುರ್ಬಲರಾಗಿದ್ದಾರೆ. ನಟರಾಜ್ ಗೌಡ್ರು ಒಂದು ಹೇಳಿದ್ ನಂಗೆ ಬಹಳ ಖುಷಿ ಆಯ್ತು. ಏನಂತಂದ್ರೆ, ಕಾಂಗ್ರೆಸ್ ಇಷ್ಟು ಬರೋದಕ್ಕೆ BJP ಕಾರಣ ಅಂತ ಹೇಳಿದ್ರು ಅವರು. ಅದು ನನಗೆ ಬಹಳ ಖುಷಿ ಆಯ್ತು. ಅವ್ರು ಹೇಳಿದ್ರು ಸಮಯ ಇದ್ದಿದ್ದಿಷ್ಟೇ. ಈ ಬಣ ಬಡಿದಾಟ ಇಲ್ಲಿಗೆ ನಿಲ್ಲೋ ಲಕ್ಷಣ ಅಂತೂ ಸದ್ಯಕ್ಕಿಲ್ಲ. ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ 4 ಜನಕ್ಕೂ ಕೂಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತಾರೂಢ ಪಕ್ಷ ಎಲ್ಲೋ ಒಂದ್ ಕಡೆ ಟ್ರ್ಯಾಕ್ ತಪ್ಪಿ ಪಕ್ಕಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮೂಗ್ದಾರ ಹಿಡಿದು ಜಗ್ಗಲಿಕ್ಕೆ ವಿರೋಧ ಪಕ್ಷಗಳು ಸರಿದಾರಿಯಲ್ಲಿ ನಡೆಯೋದು ಬಹಳ ಮುಖ್ಯ. ಆದರೆ ವಿರೋಧ ಪಕ್ಷದ ಒಳಗೇನೆ ಹಿಂಗೆಲ್ಲ ಬಣಗಳಾಗೋಗ್ಬಿಟ್ರೆ, ಆಡಳಿತ ಪಕ್ಷ ಒಂದ್ ಕಡೆಗೆ, ವಿರೋಧ ಪಕ್ಷ ಮತ್ತೊಂದು ಕಡೆಗಾದ್ರೆ ಜನಸಾಮಾನ್ಯರ ಕಡೆಗೆ, ಜನಸಾಮಾನ್ಯರ ಅಭಿವೃದ್ಧಿ ಕಡೆಗೆ ಗಮನ ಕೊಡೋರು ಯಾರಪ್ಪ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.